ಏನ್ ಸ್ವೀಟಿ? ಅಲ್ಲ ನಿನ್ನೆ ನಿಮ್ ತಂಗಿ ರಾಖಿ ಕಟ್ಟಿದ್ಲಲ್ಲ ನಿಮ್ಗೆ. ಹಾ ಹೌದು, ಏನಾಯ್ತು? ಏನಾಗದಿದ್ದೀರಿ? ಏನೂ ಆಗಲ್ಲ ಗೊತ್ತಾಯ್ತಾ. ರಾಖಿ ಕಟ್ಟಿದ್ರೆ ಸುಮ್ಮನೆ ರಾಖಿ ಕಟ್ಸ್ಕೊಳ್ಳೋದಲ್ಲ ಗೊತ್ತಾಯ್ತಾ. ರಾಖಿ ಕಟ್ಟೋರಿಗೆ ಏನಾದ್ರೂ ನಾವು ಪ್ರೀತಿಯಿಂದ ಏನಾದ್ರು ಕೊಡಿಸ್ಬೇಕು ಗೊತ್ತಾಯ್ತಾ. ಹೌದೌದು, ನನಗೆ ಮರ್ತೋಗ್ಬಿಡ್ತು ಸ್ವೀಟಿ. ಈಗ ನೀನ್ ಹೇಳಿದ್ ಒಳ್ಳೇದಾಯ್ತು. ಸರಿ, ನಾನು ಹೋಗಿ ಏನಾದ್ರು ತರ್ತೀನಿ ಆಯ್ತಾ? ನೀವೇನು ತರಬೇಡಿ, ಆ ಕಿತ್ತೋಗಿರೋ ಬಟ್ಟೆ ತರ್ತೀರ ಹೋಗಿ ಆಯ್ತಾ. ನಾನ್ ಬರ್ತೀನಿ ನಿಮ್ಮೊಟ್ಟಿಗೆ, ನಾನು ಹೇಳ್ದಂಗೆ ನೀವು ಮಾಡಿ. ಸರಿ ಆಯ್ತು, ಹೋಗಿ ರೆಡಿ ಆಗು. ಹೋಮ್ವರ್ಕ್ ಮಾಡಕ್ಕೆ ರೆಡಿ ಆಗೋದು ಅಂತ ಪಪ್ಪನ ಹತ್ರ ಹೇಳ್ತಾ ಇದ್ದೆ. ಯಾವಾಗ ನೋಡಿದ್ರು ಬುಕ್ಕು ಪೆನ್ಸಿಲು ಬ್ಯಾಗು ಸ್ಕೂಲು. ಇದನ್ ಬಿಟ್ಟೆ ನಮ್ಮಮ್ಮ ಬಾಯಿಂದ ಬೇರೆ ಏನು ಬರಲ್ಲ. ಏನಂಗ್ ನೋಡ್ತಾ ಇದೀಯ ಅಚ್ಚು? ಅದೇನಿಲ್ಲಮ್ಮ, ನಾನು ಯೋಚನೆ ಮಾಡೋದು ನಮ್ಮಮ್ಮ ಮಾತ್ರ ಇಷ್ಟು ಇಂಟೆಲಿಜೆಂಟಾ, ಇಲ್ಲ ಎಲ್ಲರ ಮನೇಲಿ ಇದೇ ತರ ಇಂಟೆಲಿಜೆಂಟ್ ಇರ್ತಾರ ಅಮ್ಮಂದ್ರು ಅಂತ ಯೋಚನೆ ಮಾಡೋದಮ್ಮ. ನನ್ ಮಗಳು ಎಷ್ಟು ಚೆನ್ನಾಗಿ ಆಲೋಚನೆ ಮಾಡ್ತಾಳೆ. ಅಲ್ಲ ಅಚ್ಚು, ಅದು ಇಂಟೆಲಿಜೆಂಟ್ ಬರೋದಲ್ಲ, ಅವರಿಗೆ ಹುಟ್ಟಿರುತ್ತಲ್ಲ ಮಕ್ಕಳು, ಅವ್ರನ್ನ ನೋಡಿ ಅಮ್ಮಂದ್ರು ಆಟೋಮೆಟಿಕ್ ಆಗಿ ಇಂಟೆಲಿಜೆಂಟ್ ಆಗ್ಬಿಡ್ತಾರೆ ಗೊತ್ತಾ. ರೆಡಿ ಆಗ್ರಿ, ಹೋಗೋಣ, ಲೇಟ್ ಆಗತ್ತೆ, ಬಂದ್ ಮನೆ ಕೆಲಸ ಇದೆ ತುಂಬಾ. ನಮ್ಮಮ್ಮ ಎಲ್ಲೋ ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತೀರಾ ಅಂತ ಕೇಳಿದ್ರೆ ಹೇಳೋದಿಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರೂ ಕರ್ಕೊಂಡು ಹೋಗೋದಿಲ್ಲ. ಏನ್ ಮಾಡೋಣ? ಅಮ್ಮ ಏನಚ್ಚು? ಅಮ್ಮ, ನಂದು ಸ್ವಲ್ಪ ನೋಟ್ಸ್ ಇನ್ಕಂಪ್ಲೀಟ್ ಇದೆ ಅಮ್ಮ, ನಾನು ಸ್ವಲ್ಪ ನೋಟ್ಸ್ ತಗೊಳ್ಬೇಕಮ್ಮ ನನ್ನ ಫ್ರೆಂಡ್ ಹತ್ರ. ಹೌದಾ, ಯಾವ ಫ್ರೆಂಡು? ಅದು ಅಲ್ಲಿದಾಳಮ್ಮ, ಅಲ್ಲಿ ನೀವೀಗ ಹೋಗ್ತಿರಲ್ಲ ಅದೇ ದಾರಿಯಲ್ಲಿ ಇದ್ದಾಳಮ್ಮ. ನಾನು ಬರ್ತೀನಮ್ಮ ನಿಮ್ಮೊಟ್ಟಿಗೆ. ಯಾಕೆ ಲಿಲ್ಲಿ ಹತ್ರ ಚುಪ್ಪಿ ಹತ್ರ ಇಲ್ವಾ ನೋಟ್ಸು? ಫೋನ್ ಮಾಡಿ ಕೇಳು, ಹೇಳ್ತಾರೆ. ಅಮ್ಮ ನೀನಂದಮ್ಮ, ಅವರಿಬ್ರು ಬರೀಲಿಲ್ಲ, ಅವರಿಬ್ರದ್ದು ನೋಟ್ಸ್ ಇನ್ಕಂಪ್ಲೀಟ್, ಅದಕ್ಕೆ ನಾನು ಬೇರೆಯವ್ರ ಹತ್ರ ತಗೊಳ್ತಾ ಇದ್ದೀನಿ. ನಾನೇ ಫಸ್ಟ್ ಬರ್ದು ಮುಗಿಸ್ಬೇಕಮ್ಮ, ನಾಳೆ ತೋರಿಸ್ಬೇಕಂತ ಹೇಳಿದ್ದಾರೆ. ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಹೊಡಿತಾರಂತೆ ಸ್ಕೂಲಲ್ಲಿ. ಪ್ಲೀಸ್ ಅಮ್ಮ. ಸರಿ ಆಯ್ತು, ನಡಿ ಹೋಗೋಣ. ಅಯ್ಯ ಜಾಲಿ ರೀ, ಬೇಗ ರೆಡಿ ಆಗ್ರಿ. ಆಯ್ತಾಯ್ತು. ಅಚ್ಚು, ನಿನ್ ಫ್ರೆಂಡ್ ಮನೆ ಎಲ್ಲಿದೆ? ಅಯ್ಯೋ, ನಮ್ಮಮ್ಮ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾವ ಫ್ರೆಂಡ್ ಮನೆ ನನಗೆ ಗೊತ್ತಿಲ್ಲ. ನಿನ್ಗೆ ಅಚ್ಚು ಕೇಳ್ತಾ ಇದ್ದೀನಿ, ಎಲ್ಲಿದ್ದಾಳೆ ಫ್ರೆಂಡ್? ನೋಟ್ಸ್ ತಗೋಬೇಕಂತ ಹೇಳಿದೆ. ಅಮ್ಮ ಅವಳು ಇಷ್ಟೊತ್ತಿಗೆ ಮನೇಲಿ ಇರಲ್ಲಮ್ಮ, ಟ್ಯೂಷನ್ ಹೋಗಿರ್ತಾಳೆ ಹಂಗೆ ಅಂತ ಅನ್ಸುತ್ತೆ ನನಗೆ. ನೀವು ಹೋಗಿ ಅಮ್ಮ, ಎಲ್ಲ ಹೋಗ್ತಾ ಇದೀರಲ್ಲ ಅಲ್ಲೇ ಹೋಗಿ, ಮತ್ತೆ ಮನೆಗೆ ರಿಟರ್ನ್ ಬರ್ತೀವಲ್ಲ ಆಗ ತಗೊಳ್ತೀನಿ ನೋಟ್ಸು. ಸರಿ ಆಯ್ತು. ಯಪ್ಪ, ಹೆಂಗೆಲ್ಲ ಹೇಳಿ ತಪ್ಪಿಸ್ಕೊಳ್ಬೇಕು. ಈಗೇನಿಲ್ಲ, ರಿಟರ್ನ್ ಬರುವಾಗಿರೋದು ನನಗೆ. ಪೂಜೆ ಮಾಡ್ಬಿಡ್ತಾರೆ ಇಬ್ರು ಸೇರ್ಕೊಂಡು. ಸ್ವೀಟಿ, ಎಲ್ಲಿ ಹೋಗೋದು? ಬಟ್ಟೆ ಅಂಗಡಿಗ? ಅಲ್ಲ ರೀ, ಬಟ್ಟೆ ಅಂಗಡಿ ಅಲ್ಲ, ಗೋಲ್ಡ್ ಶಾಪಿಗೆ ಹೋಗಿ. ಏನು ಗೋಲ್ಡ್ ಶಾಪಿಗ? ಏನ್ ಹೇಳ್ತಿದ್ದಿ ಸ್ವೀಟಿ? ಹೌದು ರೀ, ಅವಳಿಗೆ ಒಂದ್ ಕಿವಿ ಒಲೆ ತೆಕ್ಕೊಡೋಣ ಅಂತ. ಇಯರಿಂಗ್ಸಾ? ಏನ್ ಹೇಳ್ತಾ ಇದ್ದೆ ಸ್ವೀಟಿ? ಅದಕ್ಕೆಲ್ಲ ತುಂಬಾ ದುಡ್ಡು ಬೇಕಲ್ಲ. ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಹತ್ರ ದುಡ್ಡು ಕಡಿಮೆ ಇದೆಯಾ? ನಿಮ್ ತಂಗಿ ತಾನೇ ಕೊಡ್ಸೋದು, ಯಾಕತರ ಹೇಳ್ತೀರಾ ನೀವು? ಅಲ್ಲ, ಕೇಳ್ದೆ, ಅದಕ್ಕೆ ತುಂಬಾ ದುಡ್ಡು ಬೇಕಲ್ಲ, ಒಂದು ಸೀರೆ ಗಿರೆ ಕೊಡ್ಸೋಣ ಅಂತ ಅನ್ಕೊಂಡೆ ನಾನು. ಸೀರೆ ಗೀರೆ ಎಲ್ಲ ಬೇಡ ರೀ, ಅದು ಯಾವಾಗ್ಲೂ ಕೊಡ್ಸತ್ತಾನೆ. ಅವಳು ಯಾವಾಗ ನೋಡಿದ್ರು ಒಂದೇ ಕಿವಿ ಒಲೆ ಹಾಕೊಂಡಿದ್ದಾಳೆ, ಅವಳ ಹತ್ರ ಇಲ್ವಾ ಅಂತ. ಅದಕ್ಕೆ ಒಂದು ಕಿವಿ ಒಲೆ ಕೊಡ್ಸೋಣ ಅಂತ ಆಸೆ ಪಟ್ಟೆ ನಾನು. ಆಯ್ತು. ಅಮ್ಮ, ಯಾರಿಗಮ್ಮ ಇಯರಿಂಗ್ಸ್ ಕೊಡ್ತೀಯಾ? ನಿಮ್ಮ ಅತ್ತೆಗಚ್ಚು, ನಿಮ್ಮ ಅತ್ತೆ ನಿನ್ನೆ ನಿಮ್ಮ ಅಪ್ಪನಿಗೆ ರಾಖಿ ಕಟ್ಟಿದ್ರಲ್ಲ, ಅದಕ್ಕೆ ಪಪ್ಪ ಅವ್ರಿಗೆ ಕೊಡೋದು ಗಿಫ್ಟ್. ಹೌದಮ್ಮ. ಅಮ್ಮ, ಹಂಗಂದ್ರೆ ಚೋಟು ಇದ್ದಾನಲ್ಲ, ಅವನಿಗೆ ನಾನು ರಾಖಿ ಕಟ್ಟಿದ್ನಲ್ಲ, ಅವನೇನು ಕೊಡ್ಲಿಲ್ಲ ನನಗೆ. ಅದು ಒಬ್ಬೊಬ್ರಿಗೆ ಗೊತ್ತಿರತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಚ್ಚು. ಇದ್ದವ್ರು ಕೊಡ್ತಾರೆ, ಇಲ್ದೇವ್ರು ಕೊಡಲ್ಲ ಗೊತ್ತಾಯ್ತಾ. ಅವ್ರು ಕೊಡ್ತಾರೆ ಅಂತ ಅನ್ಕೊಂಡು ನಾವು ಹೋಗಿ ಕಟ್ಲೂಬಾರ್ದು, ಅವ್ರು ಕೊಡಲ್ಲ ಅಂತ ನಾವು ಕಟ್ಟೇ ಇರ್ಲೂಬಾರ್ದು ಗೊತ್ತಾಯ್ತಾ. ನಾವು ರಾಖಿನ ಕಟ್ಟುವಂತ ಕರ್ತವ್ಯನ ನಾವು ಮಾಡ್ಲೇಬೇಕು ಗೊತ್ತಾಯ್ತಾ. ಈ ಜನ್ಮದಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ನಾವು ಹುಟ್ಟಿದೀವಿ ಗೊತ್ತಾಯ್ತಾ. ಆ ಬಾಂಧವ್ಯನ ನಾವು ರಾಖಿ ಕಟ್ಟಿ ಅದ್ರ ಮೂಲಕ ನಾವು ತೋರ್ಸ್ಕೋಬೇಕಷ್ಟೇ. ಆಯ್ತಮ್ಮ. ಮೇಡಮ್, ಈ ಡಿಸೈನ್ ಆಗುತ್ತಾ ನೋಡಿ ರೀ, ಇದು ಚೆನ್ನಾಗಿದೆಯಲ್ಲ ರೀ. ಸ್ವಲ್ಪ ದುಡ್ಡು ಕಡಿಮೆ ಇಯರಿಂಗ್ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ ಸ್ವೀಟಿ. ಏನ್ ಹೇಳಿದ್ರಿ? ಅಲ್ಲಿ ಯಾಕೆ ಸಿಟ್ ಮಾಡ್ಕೊಳ್ತೀಯ? ಆ ಹುಡುಗಿ ಬೇರೆ ನೋಡ್ತಾ ಇದ್ದಾಳೆ, ಸಿಟ್ ಮಾಡ್ಕೋಬೇಡ. ಅಲ್ಲ, ನೀವ್ ಹೇಳೋ ರೀತಿ ನೋಡಿದ್ರೆ ಯಾರಿಗಿದ್ರೆ ಸಿಟ್ ಬರುತ್ತೆ. ನಾವ್ ಯಾರಿಗೆ ಕೊಡಿಸ್ತೀವಿ ಅಂತ ಯೋಚನೆ ಬೇಡವಾ ನಿಮ್ಗೆ? ನಿಮ್ ತಂಗಿ ತಾನೆ, ಯಾಕೆ ಈ ತರ ದುಡ್ಡು ಅಂತೀರಾ ನೀವು? ಸರಿ ನಿನ್ನಿಷ್ಟ, ನೀನ್ ಎಷ್ಟು ದುಡ್ಡು ಬೇಕೋ ತೆಗಿ, ನಾನು ಏನು ಕೇಳಲ್ಲ. ಇಲ್ಲ ನೋಡಮ್ಮ, ಇದೇ ಕಿವಿ ಒಲೆ ಇರ್ಲಿ, ಇದನ್ನ ಸ್ವಲ್ಪ ಗಿಫ್ಟ್ ಪ್ಯಾಕ್ ಮಾಡ್ಕೊಡ ಆಯ್ತಾ. ಓಕೆ ಮೇಡಮ್, ಇದು ಕನ್ಫರ್ಮ್ ಆಯ್ತಲ್ಲ ನಿಮ್ಗೆ? ನಾನು ಬಿಲ್ ಮಾಡ್ತೀನಿ. ಆಯ್ತಮ್ಮ, ಇದನ್ನೇ ಪ್ಯಾಕ್ ಮಾಡ್ಬಿಡು. ಅಲ್ಲ ಸ್ವೀಟಿ, ನಿನ್ಗೂ ಬೇಕಾದ್ರೆ ಏನಾರು ತಗೋ. ನನ್ಗ ಒಂದ್ 10 ಲಕ್ಷದ ಸರ ಬೇಕು, ಕೊಡಿಸ್ತೀರಾ? ನಿನ್ ಕೈಯಲ್ಲಿ ಕೊಡ್ಸಕ್ಕಾಗಲ್ಲ, ಬಾಯಿ ಮುಚ್ಚಿ, ಸೊಳ್ಳೆ ಗಿಳೆ ಹೋಗ್ಬಿಡುತ್ತೆ ಬಾಯಿ ಒಳಗೆ. ನನಗೇನು ನೀವು ಕೊಡಿಸ್ಬೇಡಿ, ನಿನ್ ತಂಗಿ ಕೊಡ್ಸಿದ್ರೇನೆ ಸಾಕು. ಅಚ್ಚು, ಏನಮ್ಮ? ನಿಮ್ಮ ಅತ್ತೆ ಹತ್ರ ಗಿಫ್ಟ್ ನ ಸರ್ಪ್ರೈಸ್ ಆಗಿ ಕೊಡ್ತಾ ಇರೋದು ಗೊತ್ತಾಯ್ತಾ. ನೀನ್ ಹೋಗಿ ಗಿಫ್ಟ್ ಒಳಗೆ ಏನಿದೆ ಅಂತೆಲ್ಲ ಹೇಳ್ಬೇಡ ಆಯ್ತಾ. ಅಯ್ಯೋ, ನಾನೆಲ್ಲ ಹೇಳಲ್ಲಮ್ಮ, ಅವರು ಸರ್ಪ್ರೈಸ್ ಆಗಿ ಓಪನ್ ಮಾಡ್ಲಿ, ಆಗ ಅವ್ರು ನೋಡಿದ ತಕ್ಷಣ ಶಾಕ್ ಆಗ್ಬೇಕು. ಅದಕ್ಕೆ ಹೇಳ್ತಾ ಇರೋದು ಆಯ್ತಾ. ನೀನೇನು ಹೇಳ್ಬೇಡ, ಅವ್ರು ಓಪನ್ ಮಾಡಿ ನೋಡ್ಕೊಳ್ಳಿ. ಆಯ್ತಮ್ಮ. ಮೇಡಮ್ ಬಿಲ್ ಪೇ ಮಾಡಿ, ಮತ್ತೆ ನೀವು ಗಿಫ್ಟ್ ನ ನೀವೇ ಅಲ್ಲೇ ನಿಂತ್ಕೊಂಡು ಪ್ಯಾಕ್ ಮಾಡಿಸಿ ತಗೊಂಡೋಗಿ. ಆಯ್ತು ಮೇಡಮ್. ಅಚ್ಚು, ನೀನೇನ್ ಮನೆ ಹತ್ರ ಬಂದ್ಬಿಡ್ತು, ನಿನ್ ಫ್ರೆಂಡ್ ಮನೆ ಎಲ್ಲಿದೆ? ಅಯ್ಯಯ್ಯೋ, ಕೇಳಲ್ಲ ಅನ್ಕೊಂಡಿದ್ದೆ, ನಮ್ಮಮ್ಮ ಕೇಳೇ ಬಿಟ್ರು ಲಾಸ್ಟಿಗೂ, ಇನ್ನೂ ಹೇಳಿಲ್ಲ ಅಂದ್ರೆ ಅಷ್ಟೇ. ಅಮ್ಮ, ನಾನು ಸುಮ್ಮನೆ ಹೇಳಿದ್ದು ಫ್ರೆಂಡ್ ಮನೆ ಅಂತ ಹೇಳ್ಬಿಟ್ಟು, ನೀವು ನನ್ನನ್ನು ಕರ್ಕೊಂಡು ಹೋಗಲ್ಲ ಹೊರಗಡೆ
ಮನೆಗ್ ಬಾ, ಮಾತಾಡ್ತೀನಿ ಒಂದೇ ಸಲ. ಅಮ್ಮ ನನ್ನನ್ನು ಹೊಡಿಬೇಡ ಅಮ್ಮ, ಪ್ಲೀಸ್ ಅಮ್ಮ, ಇನ್ಮೇಲೆ ಈ ತರ ಮಾಡಲ್ಲ. ಸರಿ ಆಯ್ತು, ಇಳಿ. ಅಮ್ಮ ನಾನು ಇಳಿಯೋದಲ್ಲಮ್ಮ, ನೀವೇ ಇಳಿಬೇಕು. ಓ ಹೌದಲ್ಲ, ತಡಿ. ಅಚ್ಚು, ದಡವನ ಮನೆಯಲ್ಲಿ ಪ್ರೀತಿ ಅತ್ತೆ ಇದ್ದಾರೆ, ಹೋಗಿ ಕರ್ಕೊಂಡ್ ಬರ್ತೀಯಾ? ಆಯ್ತಮ್ಮ. ಅಮ್ಮ ನಾನೇ ಕೊಡ್ತೀನಮ್ಮ ಇದು ಗಿಫ್ಟ್. ಸರಿ ಆಯ್ತು ಅಚ್ಚು, ಹೋಗಿ ಕರ್ಕೊಂಡ್ ಹೋಗು. ನಾನು ಪ್ರೀತಿ ಹತ್ರ ಅಣ್ಣನೇ ಕಿವಿದು ರಿಂಗ್ ತೆಗೆಯೋಣ ಅಂತ ಹೇಳಿದ್ದು ಅಂತ ಹೇಳ್ತೀನಿ. ನೀವೆಲ್ಲ ನಾನೇ ಹೇಳ್ದಂತಲ್ಲ ಏನು ಹೇಳ್ಬೇಡಿ ಆಯ್ತಾ, ಸುಮ್ಮನಿದ್ರೆ ಸಾಕು. ಸರಿ ಆಯ್ತು, ನೀನ್ ಏನ್ ಹೇಳ್ತೆ ಅದನ್ನೇ ಮಾಡ್ತೀನಿ. ಅತ್ತೆ ಕರೆದ್ರಾ? ಹೌದು ಸ್ವೀಟಿ. ಅಚ್ಚು ತಗೋ, ನೀನ್ ಅತ್ತೆ ಕೊಡ್ತೀನಿ ಅಂತ ಹೇಳ್ದಲ್ಲ, ಕೊಡು. ಆಯ್ತಮ್ಮ. ಅತ್ತೆ ತಗೊಳ್ಳಿ, ಇದು ನಿನ್ನೆ ನೀವು ನಮ್ಮ ಪಪ್ಪನಿಗೆ ರಾಖಿ ಕಟ್ಟಿದ್ರಲ್ಲ, ಅದಕ್ಕೆ ನಮ್ಮ ಪಪ್ಪ ಇವತ್ತು ನಿಮ್ಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಏನ್ ನಡೀತಾ ಇದೆ? ಅಚ್ಚು ಗಿಫ್ಟ್ ಅಂತ ಹೇಳ್ತಾ ಬಂದ್ಲು. ಅದಕ್ಕ ನಿನ್ನೆ ರಾಖಿ ಕಟ್ಟಿದ್ದಲ್ಲ ಪ್ರೀತಿ, ಅದಕ್ಕೆ ಒಂದು ಗಿಫ್ಟ್ ತಂದು ಕೊಡೋಣ ಅಂತ ಕೊಟ್ವಿ. ಹೌದಾ? ನಿನ್ನೆ ನಿಮ್ ಭಾವನ್ಗೆ ನಾನು ಹೇಳ್ದೆ ಗಿಫ್ಟ್ ತರಕ್ ಹೇಳಿ. ನಿಮ್ ಭಾವ ಹೇಳಿ ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ. ಅಯ್ಯೋ ಇರ್ಲಿ ಅದಕ್ಕೆ, ಇಲ್ಲಂದ್ರೂ ಯಾಕೆ ನೀವು ಸುಮ್ಮನೆ ಖರ್ಚು ಮಾಡ್ಕೊಂಡು? ಸ್ವೀಟಿ ಅದಕ್ಕೆ ನೀವು ಯಾಕೆ ಈ ತರ ಎಲ್ಲ ಖರ್ಚು ಮಾಡ್ತಾ ಇದ್ದೀರಾ ಸುಮ್ಮನೆ ಇಲ್ದೆ? ಅಯ್ಯೋ ಇರ್ಲಿ ಸ್ವೀಟಿ, ವರ್ಷ ಏನಾದ್ರೂ ನಾವು ನಿಮಗೆ ಗಿಫ್ಟ್ ಕೊಡ್ತೀವಾ? ಇಲ್ಲ ಅಲ್ಲ, ಈ ವರ್ಷ ನೀನ್ ರಾಖಿ ಹಬ್ಬಕ್ಕೆ ಇಲ್ಲಿದ್ಯಾ, ನಿಮ್ಮ ಅಣ್ಣನ ರಾಖಿ ಕಟ್ಟದೆ, ಸರಿ ನಿನ್ ಗಿಫ್ಟ್ ಕೊಡೋಣ ಅಂತ ಆಸೆ ಪಟ್ಟು ನಿಮ್ಮ ಅಣ್ಣ, ಅದಕ್ಕೆ ಹೋಗಿ ತಂದ್ವಿ. ಹೌದಕ್ಕೆ? ಅತ್ತೆ ಗಿಫ್ಟ್ ಓಪನ್ ಮಾಡಿ ಅತ್ತೆ. ಆಯ್ತಚ್ಚು, ಓಪನ್ ಮಾಡ್ತೀನಿ. ಹೌದು, ಈ ಗಿಫ್ಟ್ ಅಲ್ಲಿ ಏನಿದೆ? ಅದು ಅದ್ರಲ್ಲಿ ಏನಿದೆ ಅಂದ್ರೆ, ಅಮ್ಮ ಯಾಕಮ್ಮ ಹೊಡೆದ್ರಿ? ಸುಮ್ಮನಿರು, ಅದ್ರಲ್ಲಿ ಏನಿದೆ ಅಂತ ಹೇಳ್ಬೇಡ. ಆಯ್ತು, ನಾನೇನು ಹೇಳಿಲ್ಲಲ್ಲ, ಯಾಕೆ ಹೊಡೆದ್ರಿ? ಯಾಕೆ ಹೊಡಿದ್ಯಾ ಸ್ವೀಟಿ? ಅದ್ರಲ್ಲಿ ಏನಿರುತ್ತೆ? ಏನಾದ್ರೂ ವಾಚ್ ಗೀಚು ತಂದಿರ್ತಾನೆ? ದೊಡ್ಡಮ್ಮ ಅದ್ರಲ್ಲಿ ವಾಚ್ ಇಲ್ಲ. ಅಯ್ಯೋ ನಾನ್ ಹೇಳಲ್ಲಪ್ಪ, ಹೇಳಿದ್ರೆ ನಮ್ಮಮ್ಮ ಹೊಡೆದ್ ಬಿಡ್ತಾರೆ. ಅಯ್ಯೋ ಇಷ್ಟು ಸರ್ಪ್ರೈಸ್ ಇರಬಾರ್ದು. ಸರಿ ನಾನೇ ಓಪನ್ ಮಾಡ್ಬಿಡ್ತೀನಿ. ಓಪನ್ ಮಾಡಿ ಅತ್ತೆ, ಬೇಗ ಓಪನ್ ಮಾಡಿ. ಅದ್ರಲ್ಲಿ ತುಂಬಾ ಸರ್ಪ್ರೈಸ್ ಆಗಿದೆ. ಅದ್ರಲ್ಲಿ ನೀವು ಕಿವಿಗೆ ಏನಾದ್ರೂ ಹಾಕೋದು ಇರುತ್ತೆ ಅನ್ಕೊಂಬೇಡಿ, ಬೇರೆ ಏನಾದ್ರೂ ಇರುತ್ತೆ. ಅದಕ್ಕೆ ನೀವು ಹೇಳ್ಬಾರ್ದು ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಅವಳು ಹೇಳೇ ಬಿಟ್ಲು ನೋಡಿ. ಮನೇಲಿ ಇಷ್ಟು ಜನ ಇದೀವಲ್ಲ ಪ್ರೀತಿ, ಒಂದ್ ವಿಷಯನ ಹೊರಗಡೆ ಹೇಳ್ಬೇಡಿ ಅಂತ ಯಾರ ಹತ್ರ ಹೇಳಿದ್ರು ಹೇಳ್ದೇ ಇರ್ತಾರೆ ಎಷ್ಟು ದಿನ ಆದ್ರೇನು. ಆದ್ರೆ ಈ ಹಚ್ಚಿದಾಳಲ್ಲ, ಅವಳಿಗೆ ಸ್ವಲ್ಪ ಗೊತ್ತಾದ್ರೇನು ಸಾಕು, ಅದು ಹೇಳ್ಬೇಡ ಅಂತ ಹೇಳಿದ್ರೆ ಸಾಕು, ಅದನ್ನೇ ಫಸ್ಟ್ ಹೇಳ್ತಾಳೆ. ನಾನೇನು ಹೇಳಿಲ್ಲ. ಈಗ ಹೇಳ್ದಲ್ಲ ಅಚ್ಚು ಸ್ವಲ್ಪ ಮುಂಚೆ, ಅದ್ರಲ್ಲಿ ಕಿವಿದ್ ಹಾಕದಿದೆ ಅಂತ ಅನ್ಕೋಬೇಡಿ ಅಂತ ಅಂದ್ಬಿಟ್ಟು. ಅಮ್ಮ ಸಾರಿ ಅಮ್ಮ. ಅದಕ್ಕೆ ತುಂಬಾ ಚೆನ್ನಾಗಿದೆ. ಅದಕ್ಕೆ ಸಿಟಿ ಚೆನ್ನಾಗಿದೆ. ಯಾವ ಶಾಪ್ ಅಂತ ತಗೊಂಡೆ? ಒಂದು 500 ರೂಪಾಯಿ ಇರ್ಬೋದಾ? ಅಯ್ಯೋ ಅಕ್ಕ, ಇದು ಆರ್ಟಿಫಿಷಿಯಲ್ ಅಲ್ಲ, ಬಂಗಾರದ್ದು. 25,000 ರೂಪಾಯಿ ಕೊಟ್ಟೆ. ಬಂಗಾರದ್ದ? ಹೌದಕ್ಕ. ಅಯ್ಯೋ ಅದಕ್ಕೆ ಏನಕ್ಕೆ ಈ ತರ ಹೇಳ್ತಾ ಇದ್ದೀರಾ? ಯಾಕೆ ಇಷ್ಟು ಖರ್ಚು ಮಾಡಿದ್ರಿ? ಅಯ್ಯೋ ಪ್ರೀತಿ, ಯಾಕೆ ಅಳ್ತಾ ಇದೀಯ? ಅಳ್ಬೇಡ ಆಯ್ತಾ, ನಿಂಗೆ ಆಸೆ ಪಟ್ಟು ನಾವು ತಂದಿರೋದು, ನೀನು ಇಷ್ಟಪಟ್ಟು ತಗೊಳ್ಬೇಕು. ಈ ತರ ಅಳ್ತಾ ಎಲ್ಲ ತಗೊಳ್ಬಾರ್ದು ಆಯ್ತಾ? ಆಯ್ತು ಅದಕ್ಕೆ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ಅಯ್ಯೋ ಇರ್ಲಿ ಪ್ರೀತಿ, ಬಂಗಾರದ ಕಿವಿ ಒಲೆ ಕೊಡಿಸಿದಾಳೆ. ಇನ್ನು ನಾನು ದೊಡ್ಡದಕ್ಕೆ ಆಗ್ಬಿಟ್ಟು ಏನು ಕೊಡಿಸ್ಲಿಲ್ಲ ಅಂದ್ರೆ ಹೆಂಗೆ? ನಾಚಿಕೆ ಆಗತ್ತೆ. ಏನಾದ್ರೂ ಮಾಡಿ ಕೊಡಿಸ್ಬೇಕು ಇವಳಿಗೆ ಊರಿಗೆ ಹೋಗೋಷ್ಟಲ್ಲಿ. ಏನಕ್ಕ ಏನೋ ಹೇಳ್ದೆ ಹೋಗ್ಬಿಟ್ರು? ಸರಿ ಬಾ ಪ್ರೀತಿ. ಹೇ ಅಚ್ಚು, ಅದೇನದು ಇಯರಿಂಗ್ ಕೊಡಿಸಿದ್ದಾರೆ? ನನ್ನ ಮಮ್ಮಿ ಯಾಕೆ ಅಳ್ತಾ ಇದ್ದಾರೆ? ಅದೇನೂ ಇಲ್ಲ ಜೂಲಿ, ನಮ್ಮ ಪಪ್ಪನ್ಗೆ ನಿಮ್ಮಮ್ಮ ರಾಖಿ ಕಟ್ಟಿದ್ರಲ್ಲ ನಿನ್ನೆ, ಅದಕ್ಕೆ ನಮ್ಮ ಪಪ್ಪ ಗಿಫ್ಟ್ ಕೊಡ್ಸಿರೋದು. ಓಕೆ ಅಚ್ಚು, ಐ ಅಂಡರ್ಸ್ಟ್ಯಾಂಡ್ ದಟ್. ಆದ್ರೆ ನನ್ನ ಮಮ್ಮಿ ಯಾಕೆ ಅಳ್ತಾ ಇದ್ರು? ಅದೇನಿಲ್ಲ, ಅತ್ತೆಗೆ ನನ್ನ ತರನೇ ಒಂದು ಪಾಪು ಹುಟ್ಟಬೇಕಂತೆ, ನಿನ್ ತರ ಹುಟ್ಟಬಾರದು ಅಂತ ಅಂದ್ಬಿಟ್ಟು ಅಳ್ತಾ ಇದ್ರು. ಹೇ ಯು ಬ್ಯಾಡ್ ಗರ್ಲ್, ನಿಂಗೆ ಅಷ್ಟು ಗೊತ್ತಾಗಲಿಲ್ಲ? ಅವ್ರು ಏನ್ ಹೇಳಿದ್ರು? ಮಾವ ಅವರಿಗೆ ಇಯರಿಂಗ್ಸ್ ಕೊಡ್ಸಿದಕ್ಕೆ ಅವರಿಗೆ ಅಳು ಬಂದಿದ್ದು. ನಿಂಗೆ ಅಷ್ಟು ಗೊತ್ತಾಗಲ್ಲ? ನಿನಗೆ ಗೊತ್ತಿರಲಿಲ್ಲ, ಮತ್ತೆ ನನ್ನ ಹತ್ರ ಬಂದು ಕೇಳಿದೆ. ಓ ಮೈ ಗಾಡ್, ಏನಿದು ನಿನ್ ಫೇಸ್ ಹಿಂಗಿದೆ? ನಂಗೆ ನೋಡೋದಕ್ಕೆ ತುಂಬಾ ಅಳಿಕೆ ಆಗ್ತಿದೆ.